ಟೈಮ್ ಒಂದು ಬರುವಾಗ ಒಂದು ಅಟ್ರಾಕ್ಷನ್ ಇರಬೇಕು, ಅದು ಒಮ್ಮೆ ಓದುವಂತ ಆಗಬೇಕು ಇದರಲ್ಲಿ. ಮತ್ತು ಅದು ಎಲ್ಲ ಒಂದೇ ಕಡೆ ಅಂಟಿಸ್ಬೇಕಂತಿಲ್ಲ, ನಮಗೆ ಬೇರೆ ಬೇರೆ ಕಡೆ ಕೂಡ ದೂರ ದೂರ ಮಾಡಿ ಕೂಡ ಅಂಟಿಸ್ಬೋದು. ಇದೆಲ್ಲ ಕೂಡ ಸಿಕ್ಕಾಪಟ್ಟೆ ಸಿಕ್ಕಿದಲ್ಲಿ ಅಂಟಿಸಂತ ಪರಿಸ್ಥಿತಿ ಇದೆ. ಹೌದು, ಮೇಡಮ್ ಎಲ್ಲಿ ಇದು ಒಂದು ನೋಡ ಶೆಟ್ಟಿಂಗ್ ಮಾಡ್ತಿದ್ದಾರೆ ಫೋಟೋ ಮಾಡು ಕ್ಯಾಮ್ರಾ. ಹೌದು, ರಸ್ಟಾಗಿ ಆಗಿರ್ತದೆ. ಜೂನಿಯರ್ ಇಲ್ಲಿ ಹೌದಾ, ರಾಜ್ಯಕ್ಕೆ ಸೇರಿಸಬಹುದಲ್ಲ. ಅಲ್ಲಿ ಹೋಗಿ ಬಂದು ಈಗ ಚೂರ ಆಮೇಲೆ ಮಾತಾಡ್ತೀನಿ. ಎಷ್ಟು ಸಮಯ ವೆರಿ ಟು ಸ್ಟಡಿ ಎಷ್ಟು ಸಮಯದಲ್ಲಿ ಬಂದು ಈಗ ಇನ್ಪೇಷಂಟ್ ಔಟ್ಪೇಷಂಟ್ immunization other programs NCD communicable diseases. other tablets ಇದೆಯಾ? ಇದೆ ಸರ್, NCD drugs ಎಲ್ಲ ಇದೆ. BP ಮತ್ತು ಶುಗರ್, hypertension, diabetes. all of the tablets everything is there. And what are this one viral fever, now status of viral fever? Now we are receiving the influenza type of fever patients. Influenza type of fever ಬರ್ತಾ ಇದೆ. Viral KFT ನಮ್ಮಲ್ಲಿ 20 ಕೇಸಸ್ ಇತ್ತು ಸರ್, ಎಲ್ಲರೂ ಟ್ರೀಟ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸರ್. So you got anti-snake venom tablets, rabies vaccine. 22 vials ಇದೆ, ARV available ಇದೆ ಸರ್. 22. Right, how many staff nurses for you? One nurse. On permanent? Permanent. Contract basis? Contract basis. Only one is there. One. Other lab technician? One is there. Pharmacist? One is there. Asha workers? 21. 21 is there. They're going to come and report to you. Then ANMs? 2 ANMs. They will be on the field, huh? Yes. Or they will be stay here only? One here, she's staying here. One will be staying in Hegguru. ಇಲ್ಲೇ ಇದ್ದಾರೆ ಇಲ್ಲೇ ಇದೆ ಸರ್. ನೀವು ಯಾವ ಊರು ನಮಗೆ? ನಮ್ದು ಇಲ್ಲೇ ಸರ್ ನೇಟಿವ್ ಪ್ಲೇಸು, ನಾವಿಲ್ಲೇ ಕ್ವಾರ್ಟರ್ಸಲ್ಲಿ ಇದ್ದೀವಿ ಸರ್. ಅಲ್ಲ, ನಿಮ್ಮ ಏರಿಯಾ ಯಾವುದು ನಿಮಗೆ? ಇಲ್ಲೇ ಮೇಲ್ ರೋಡಿ ಸರ್. ಸರಳ ಮೇಲೆ ಸರ್ ನಾವು 4 ಏನೋ ವೇಕೆಂಟ್ ಇದ್ದೀವಿ ಸರ್. ನಮಗೆ ಅದೇ ಆಗ್ತದೆ. CSC ಕನ್ನಡ ಕಾರ್ನರ್ CHO ಇಲ್ಲ. ವೇಕೆಂಟ್ ಇದೆ ಸರ್. ಸೊ ಯಾವ್ದು 60 ಪೇಷಂಟ್ಸ್? ಅದು 60 to 70 ಇರುತ್ತೆ ಡೈಲಿ, ಕೆಲವೊಂದ್ಸರಿ ಜಾಸ್ತಿ ಆಗ್ತದೆ. ಅವಿ ಫ್ಲೂಯಿಡ್ಸ್ ಎಲ್ಲ ಇದೆಯಾ? ಇದೆ ಸರ್. ಆಯುರ್ವೇದ ಬರ್ತದೆ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ. ನಾವು ABR ಕಾರ್ಡ್ ಪರ್ಚೇಸ್ ಮಾಡ್ತೀವಿ ಸರ್, ಇದು ಖಾಲಿ ಆದರೆ ಇಲ್ಲಾಂದರೆ ಬೇರೆಯವ್ರ What are people's demand mostly when they come?
ಫ್ಲೂಯಿಡ್ಸ್ ಇಂಜೆಕ್ಷನ್. ಅಷ್ಟೇ ಅಲ್ಲ, ಅದು ಅದರಿಂದ ನಾಟ್ ಅನ್ಹ್ಯಾಪಿ ಅಂತ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ? ಏನಿಲ್ಲ. ಕಂಪ್ಲೇಂಟ್ಸ್ ಡಿಮ್ಯಾಂಡ್ ಏನು ಅಂದರೆ ನಮಗೆ ಕ್ವಾರ್ಟರ್ಸ್ ಎಲ್ಲ ಇದೆ, ಅದರಿಂದ 24 ಅವರ್ಸು ಉಪಕಾರ ಆಗ್ತದೆ. ಒಂದು ಟೈಪ್ ಆಫ್ ಅಸಿಸ್ಟೆನ್ಸ್ ಆ ರೀತಿಯಲ್ಲಿ ಮಾಡಲಿಕ್ಕೆ ಅಷ್ಟೇನು ವರ್ಷ ಆಗಲ್ಲ ಸರ್. ಏನು ಗೊತ್ತಾ, ಇಲ್ಲಿ ಒಂದು 4 ವರ್ಷ ಸರ್ವಿಸ್ ಆದಾಗ ಹಾಕಿ ಏರಿಯಾ ದೊಡ್ಡ ಏರಿಯಾ ಇದು. ಯಾಕೆ ಸ್ವಲ್ಪ ರಾತ್ರಿ 9 ಗಂಟೆ ಹೊತ್ತಿಗೆ ಬರ್ತಾರೆ ಪೇಷಂಟ್ ಸೀರಿಯಸ್ ಆಗಿದೆ. ಹೌದು, ಹೋಗಿ ಒಂಚೂರು ಅವ್ರಿಗೆ ಧೈರ್ಯ ಬೇಕಲ್ಲ. ಯಾಕೆ ಇವ್ರಿಗೆ ಪಾಪ ಚಿಕ್ಕ ವಯಸ್ಸು ಅದೀಗ ಈಗ ಕಲ್ತ ಬಂದಷ್ಟು ನಿಮ್ಮ ಈ ಒಬ್ಬರಿಗೆ ಬಿಲ್ಲ ಧೈರ್ಯ ಬರ್ತಾರೆ ಸ್ವಲ್ಪ ದಿವಸ ಧೈರ್ಯ ಬೇಕಲ್ಲ. ಸ್ವಲ್ಪ ಸರ್ವಿಸ್ ಆದಾಗ ಸ್ವಲ್ಪ ಆಗ್ತದೆ. ಈಗ ಏರಿಯಾ ದೊಡ್ಡ ಈಗ ಇವ್ರನ್ನೇ ತೆಗೀರಿ ಅಂತ ಹೇಳಿ ಒಟ್ಟಿನಲ್ಲಿ ನೈಟ್ ಇಲ್ಲಿ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ. ನೈಟ್ ಒಬ್ರು ಡಾಕ್ಟರ್ ಬೇಕಲ್ಲ. ಈಗ ನೋಡಿ ಅರ್ಥ, ಇದು PSC, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ರೋಗಗಳಿಗೆ, ಜ್ವರಗಳಿಗೆ ಇಂಜೆಕ್ಷನ್ ಹೊಡಲಿಕ್ಕೆ ಮುಕ್ತವಾಗಿರೋದು ಸಣ್ಣ ಮಟ್ಟದ ಆರೋಗ್ಯ ಕೇಂದ್ರ ಇದು. ಅದಕ್ಕೆ ಪ್ರಾಥಮಿಕವಾಗಿ ಆರೋಗ್ಯ ಕೇಂದ್ರ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಮಟ್ಟದಾದರೆ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿದರೆ ಅಲ್ಲಿ ಫಿಸಿಷಿಯನ್, ಅಲ್ಲಿ ಗೈನಕಾಲಜಿಸ್ಟ್, ಅಲ್ಲಿ ಒಂದು ಇವರು, ಅದು 24 ಗಂಟೆಯಲ್ಲಿ ಇರ್ತದೆ. ಅದಕ್ಕಿಂತ ಮುಂಚೆ ಒಂದು ತಾಲೂಕು. ಅದಕ್ಕಾಗಿ ನಾವು ಸರಿಯಾದ ಆಂಬ್ಯುಲೆನ್ಸ್ ಇರಬೇಕಂತ ಹೇಳುವಂಥದ್ದು. ನಾವು ಯಾಕೆ ಆಂಬ್ಯುಲೆನ್ಸ್ ಸಿಸ್ಟಮನ್ನು ಸರಿಪಡಿಸಬೇಕಂತ ಹೇಳಬೇಕು, ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಅದನ್ನು ನಾವು ಇದು ಮಾಡ್ತೇವೆ. ಏನಾದರೂ ನೀವು ಇದೇ ರೀತಿ ಹೇಳಿದಾಗೆ ಸಂಜೆ ಹೊತ್ತು ಹೆಚ್ಚು ಕಮ್ಮಿ ಆಯಿತು, ಆವಾಗ 15-20 ನಿಮಿಷದಲ್ಲಿ ಅವರಿಗೆ ತೀರ್ಥಹಳ್ಳಿಗೆ ಮುಟ್ಟಬೇಕು ಅಂತ ಆಂಬ್ಯುಲೆನ್ಸ್ ಮುಂಚೆ ಇತ್ತು ನಮ್ಮಲ್ಲಿ 108. ಈಗ ಎಲ್ಲ ಕೂಡ ಇದ್ದರೆ ಆಂಬ್ಯುಲೆನ್ಸ್ ಡ್ರೈವರ್ ಇದ್ದಾರೆ, ನರ್ಸ್ ಇಲ್ಲ, ಇಂಥದ ಪರಿಸ್ಥಿತಿ ಎಲ್ಲ ಕೂಡ ಇದೆ. ಅದನ್ನು ಕೂಡ ನಾವು ಸರಿಪಡಿಸಿಕೊಂಡು ನಾವು ಅದನ್ನು ಬರ್ತೇವೆ. ಅಲ್ಲಿಯ ತನಕ ಬೆಳಿಗ್ಗೆಯಿಂದ 9 ಗಂಟೆಯಿಂದ ಸಂಜೆ 4:30 ಗಂಟೆ ತನಕ ಅವರು ಕರೆಕ್ಟಾಗಿ ಬರುವಂಥ ಪೇಷಂಟಿಗೆ ಉತ್ತಮವಾಗಿ ತಮ್ಮ ಕೆಲಸ ಕಾರ್ಯ ಮಾಡುವಂಥ ವ್ಯವಸ್ಥೆ ತಾವು ಇವತ್ತು ಮಾಡಿ ಆ ಒಂದು ವರ್ಕ್ ಭಾಳ ಚೆನ್ನಾಗಿ ಇವತ್ತು ಇರಲಿ. ಮತ್ತು ಮುಂದೆ ನೀವು ಏನು ಹೇಳ್ತಿದ್ದೆ, ಹೈವೇ ಇದೆ ಬೇಕಾಗುತ್ತೆ, ಇದರ ಬಗ್ಗೆ ನಾನು ಮಾತಾಡ್ತೇನೆ. ಎಲ್ಲಿ ನಾನು ಅದು ಮಾತಾಡಿಕೊಂಡು ನಮಗೇನಾದರೂ ಬದಲಾವಣೆ ಮಾಡಿ ಇಲ್ಲಿ ಈ ಕೆಲವೊಂದು ಹೈವೇಲಿರುವಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವ. ಇಲ್ಲಿ ನಮ್ಮಲ್ಲಿ ಟ್ರಾಮಾ ಕೇರ್ ಇಲ್ಲ ಅಲ್ಲ? ಇಲ್ಲ ಆ್ಯಕ್ಚುಲಿ ಒಂದು ಟ್ರಾಮಾ ಕೇರನ್ನು ಮಾಡಬೇಕು, ಅವಶ್ಯಕತೆ ಇದೆ. ಇಲ್ಲಿ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ತಾಲೂಕು ಹಾಸ್ಪಿಟಲ್ ಆಯ್ತು, ತಾಲೂಕು ಹಾಸ್ಪಿಟಲ್ ಪ್ರಪೋಸಲ್ ಮಾಡಿ ಅಲ್ಲ. ನಮಗೆ ಟ್ರಾಮಾ ಕೇರ್ ಇದು ಹೈವೇ ಅಲ್ವಾ? ಟ್ರಾಮಾ ಕೇರ್ ಮಾಡಬೇಕಂದ್ರೆ ಕಡ್ಡೆ ಇದೆ. ಎಲ್ಲಿದೆ ನಿಮ್ಗೆ ಆಗುಂಬೆಯಲ್ಲಿ ಶಿವಮೊಗ್ಗ ಟ್ರಾಮಾ ಕೇರ್ ಎಲ್ಲಿದೆ? ಇಲ್ಲ ಸರ್, ಯಾಕಂದ್ರೆ ಪ್ರಪೋಸ್ ಮಾಡಿ ಅಲ್ಲ, ಸೆಂಟ್ರಲ್ ಸ್ಟೇಟ್ ಬಿಲ್ಡಿಂಗ್ ಆಗಿತ್ತು ಸರ್ ಒಂದು 10 years ಬ್ಯಾಕ್. ಅದಕ್ಕೆ ನ್ಯೂರೋ ಸರ್ಜನ್ ಅವರೆಲ್ಲ ಬೇಕು ಅಂತೇಳಿ ಪ್ರಪೋಸಲ್ ಇತ್ತು, ಅದು ಆಗಲ್ಲ ಅಂತೇಳಿ ಆಮೇಲೆ ಅದನ್ನ ಬೇರೆ ಇದಕ್ಕೆ ಈಗ ಮತ್ತೆ ಅದಕ್ಕೆ ಇಂಪಾರ್ಟೆನ್ಸ್ ಬಂದಿದೆ ಇದಕ್ಕೆ. ಸೊ ಟ್ರಾಮಾ ಕೇರ್ ಒಂದು ಪ್ರೊವಿಷನ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಂಪಾರ್ಟೆನ್ಸ್ ಕೊಡ್ತದೆ. ಮತ್ತೆ ನ್ಯಾಷನಲ್ ಹೈವೇ ಗೈಡ್ಲೈನ್ಸ್ ಅಲ್ಲಿ ಅವರೇ ಮಾಡ್ಬೇಕಂತಿದೆ ಕಡ್ಡಾಯವಾಗಿ. ಗೈಡ್ಲೈನ್ಸ್ ಆಗಿದೆ, ಆ ಹೈವೇ ಸ್ಟ್ರೆಚ್ ಅಲ್ಲಿ ಒಂದು ಟ್ರಾಮಾ ಕೇರ್ ಇರಲೇಬೇಕು. ಇಷ್ಟಿಲ್ಲ, ಎಷ್ಟು ಕಿಲೋಮೀಟರ್ ಸ್ಟ್ರೆಚ್ ನಲ್ಲಿ ಒಂದು ಇರಬೇಕಂತ ಕಡ್ಡಾಯ ಕಾನೂನು ಇದೆ, ಅವರೇ ಮಾಡಬೇಕು. ಅದನ್ನು ಫಾಲೋ ಮಾಡಬೇಕು ಅಲ್ಲಿ. ಸೊ ಡೋಂಟ್ ಯು ಟೇಕ್ ಇನ್ ಟು ಕಾನ್ಫಿಡೆನ್ಸ್ ಎವ್ರಿ ಒನ್. ಆಗಾಗ ಮೀಟಿಂಗ್ ಕರೀರಿ. ನಮ್ಮ ತುಂಬ ಸೋಷಿಯಲ್ ಸರ್ವಿಸ್ ಮಾಡುವಂಥ ಯಂಗ್ಸ್ಟರ್ಸ್ ಮತ್ತು ಹಿರಿಯರಿದ್ದಾರೆ, ಅವ್ರಿಗೆ ಒಂದೊಂದು ಕೆಲಸ ಆಗೋದು ಕೊಡಿ, ಜವಾಬ್ದಾರಿ ಕೊಡಿ, ಅವರು ಕೂಡ ಇನ್ವಾಲ್ವ್ ಮಾಡಿ. ಅಟ್ಲೀಸ್ಟ್ ಒನ್ಸ್ ಇನ್ 15 days ಒಂದು ನಿಮ್ಮ ARS ಮೀಟಿಂಗ್, ನಿಮ್ಮ ಅಧ್ಯಕ್ಷತೆಯಲ್ಲಿ ಬಂದ ಆಶಾ ಕಾರ್ಯಕರ್ತರು, ನರ್ಸ್ಗಳನ್ನು, ಈ ಊರವರೆಲ್ಲ ಕರೆಸಿ ಕೂತ್ಕೊಂಡು ನಮ್ಮ ಇದಿದೆ, ಈ ರೀತಿ ಆಗಲಿ, ಈ ರೀತಿ ಆಗಬೇಕು, ಒಂದೊಂದು ಇನೋವೇಟಿವ್ ಸ್ಟೈಲ್ ಒಂದೊಂದು ಮಾಡಿಕೊಂಡು ಶುಡ್ ಗೋ. ಆ್ಯಂಡ್ ದಿಸ್ ಇಸ್ ಬೆಸ್ಟ್ ಟೈಮ್ ಫಾರ್ ಎಕ್ಸ್ಪೀರಿಯನ್ಸ್ ಫಾರ್ ಯು ಆಲ್. ನೀವು ಪ್ರೈವೇಟಲ್ಲಿ ಹೋದರೆ ನಿಮ್ಗೆ ಇಷ್ಟು ಪೇಷಂಟ್ ನೋಡಲಿಕ್ಕೇ ಬಿಡೋದಿಲ್ಲ. ಅಲ್ಲಿ ಹೋದರೆ ನಿಮ್ಮನ್ನು MBBS ಡಾಕ್ಟರನ್ನು ಪೇಷಂಟ್ ಖರ್ಚು ಮಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ MBBS ನೀವೇ, ಫಿಸಿಷಿಯನ್ ನೀವೇ, ಎಲ್ಲ ನೀವೇ, ಆಲ್ ಡಾಕ್ಟರ್ಸ್. ಗೌರ್ಮೆಂಟ್ ಡಾಕ್ಟರ್ ಅಂದರೆ ಅದು ಎಲ್ಲರೂ PSC ಇವತ್ತು. ಸೊ ಡಾಕ್ಟರ್ಗಳಿಗೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಯಾವುದೇ ಇವತ್ತು ದೊಡ್ಡ ಡಾಕ್ಟರ್ ಇರಲಿ, ಗೌರ್ಮೆಂಟ್ ಸರ್ವಿಸಲ್ಲಿ ಸರ್ವಿಸ್ ಮಾಡೋ ಕಾರಣ ಉತ್ತಮವಾದ ಡಾಕ್ಟರ್. ಯಾಕೆ ಪೇಷಂಟ್ಗಳು ಜಾಸ್ತಿ ಅವರಿಗೆ ಸಿಗ್ತಾರೆ. ಸೊ ದಟ್ ಲಕ್ಕಿ ಯು ಆರ್ ಟು ಜಾಯಿನ್ ಇಯರ್. ಇದರಲ್ಲಿ ಅವರು ಸೇರಿದ್ದಾರೆ, ನೀವು ಸೇರ್ ವ್ಯವಸ್ಥೆ ಮಾಡಿದ್ರೆ ಯು ಶುಡ್ ಬಿ ಆನ್ ದ ರೈಟ್ ಟೈಮ್. ನಿಮ್ಮ ಡ್ಯೂಟಿ ಎಷ್ಟು ಬಿ ವೆರಿ ಪಂಚುವಲ್. ನೀವು ಅವ್ರು ಮಾತ್ರ ನೀವೆಲ್ಲರೂ ಕೂಡ ಆ ಟೈಮಿಗೆ ಬರಬೇಕು, ಆ ಟೈಮಲ್ಲಿ ಹೋಗ್ಬಂದಿರಬೇಕು. ಆ ಮಧ್ಯದಲ್ಲಿ ಊರನ್ನು ಕರೆಸಿ ಹೇಗೆ ಡೆವಲಪ್ ಮಾಡ್ಬೋದು, ಆಗಿಂದ ಹೋಗಿ ಚರ್ಚೆ ಮಾಡೋದು, ಪೇಷಂಟ್ ಕರೆಯೋದು, ವಿಚಾರ ಮಾಡೋದು, ಅದೆಲ್ಲ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲ ಸರಿ. ನಮ್ಮ ನೈಟ್ ಇಲ್ಲಿ ಇರ್ಲಿಕ್ಕೆ ಒಂದು ಕ್ವಾರ್ಟರ್ಸ್ ಅಲ್ಲಿ ಇರ್ಲಿಕ್ಕೆ ಒಂದು ಏನಾದ್ರು ವ್ಯವಸ್ಥೆ ಮಾಡಿ ಸರ್. ಸದ್ಯದ ಮಟ್ಟಿಗೆ ಈಗ ಸರ್ ಏನಾಗ್ತಿದೆ ಗೊತ್ತಾ, ಮೊದಲು 9 ರಿಂದ 4:15 ಇದ್ದಿದ್ದು ಡಾಕ್ಟ್ರು ಇಲ್ಲೇ
PSC ಓಪನ್ ಇರ್ತಿರ್ಲಿಲ್ಲ. ಹಂಗಂದ್ರೆ ನನಗೆ ಧೈರ್ಯ ಸಿಗ್ತಿದೆ. ನನಗೆ ಧೈರ್ಯ ಇತ್ತು. ಬಂದು ಒಂದು 2 ಗಂಟೆ ಮಾಡೋಗ್ತಾನೆ. ಈಗ ನಿಮ್ಮ ಮನೆಯಲ್ಲಿ ಇಲ್ಲೇ ಹತ್ರ ಮತ್ತೆ ಅಲ್ಲಿ ಹೋದ್ರೆ ಆಯ್ತಲ್ಲ. 3-4 ಕಿಲೋಮೀಟರ್ 4 ಕಿಲೋಮೀಟರ್. ಅವ್ರ ಲೇಡಿ ಇರೋದು ಅವ್ರ ಮನೆಗೆ ಹೋಗ್ತಿಲ್ಲ, ಜೆಂಟ್ಸ್ ಮನೆ ಹೋಗ್ಬೇಕು. ಇವ್ನ ಪ್ರಾಬ್ಲಮ್ ಲೇಡಿ ಅಲ್ಲ ಅಂತ. ಲೇಡಿ ಅಲ್ಲ ಅಂತ ನಾವು ಹೇಳೋದು. ಈಗ ಒಂದು ತೆಗೀರಿ ಅಂತ ಹೇಳೋದಲ್ಲ. ಗೊತ್ತಾಗುತ್ತೆ. ಎಮರ್ಜೆನ್ಸಿ ಒಂದು ಡಾಕ್ಟರ್ ಪ್ರೈವೇಟ್ ಸಹ ಇಲ್ಲ. ಇಲ್ಲಿ ನೀವು ಆಧುನಿಕ ಒಬ್ಬ ಆರ್ಡಿನರಿ MBBS ಇಲ್ಲ. ನಮ್ಮ PSC ಡಾಕ್ಟರ್ ಬಿಟ್ರೆ ಅವರನ್ನ ನಾವು ಎಷ್ಟೊತ್ತಿಗೂ ನಮ್ಮ ಊರು ಮನೆಯವರು ಕೂಡ ನಮ್ಮನ್ನೆಲ್ಲ ಊರು ಮನೆಯವರು ಅಂದ್ಕೊಂಡ್ರೆ ಸಾಕು. ಅವರು ರ್ಯಾಶಾಗಿ ಟ್ರೀಟ್ ಮಾಡ್ತಾರೆ ಸರ್. ಡೋಂಟ್ ವರಿ ಮೇಡಮ್ ಸ್ವಲ್ಪ ಚೇಂಜ್ ಮಾಡಿ. ಸಾಯಂಕಾಲ ಬಂದ್ರೆ ಮೇಡಮ್ ಅಂಡರ್ಸ್ಟ್ಯಾಂಡ್ ಆಗಿದೆ, ನಾಳೆಯಿಂದ ಚೇಂಜ್ ಆಗಿದೆ. ಆಶಾ ಕಾರ್ಯಕ್ರಮ ಎಷ್ಟಿದ್ದೀರಿ? ಐದು ಸ್ಟೇಟ್ ಗವರ್ಮೆಂಟ್, 2 ಸೆಂಟ್ರಲ್, 7 ಮತ್ತೊಂದು 8 ಮತ್ತೊಂದು ಎಷ್ಟು ಕೆಲಸ ಮಾಡ್ತೀರಿ? ನಿಮ್ಗೆ ಯಾರು ಇದು ಮಾಡ್ತೀರ? ಸಂಬಳ ಕೊಡೋದು ಯಾರು ಫಿಲ್ ಮಾಡೋದು? ಡಾಕ್ಟರ್ ನೀವು ಹೌ ಮಚ್ ಡಾಕ್ಟರ್ ಫಾರ್ ದಿಸ್? ಆಶಾ ಅವ್ರಿಗೆ ಎಷ್ಟು ಬರ್ತದೆ ತಿಂಗಳಿಗೆ? ಇನ್ಸೆಂಟಿವ್ಸ್ ಎಷ್ಟು ಬರ್ತಾ ಇದೆ ಮಂತ್ಲಿ? ಇನ್ಸೆಂಟಿವ್ಸ್ ಅವರಿಗೆ ಫಿಕ್ಸ್ಡ್ ಇನ್ಸೆಂಟಿವ್ ಮತ್ತೆ ಅದು ಗೊತ್ತಿದೆ. ಫಿಕ್ಸ್ ಎಷ್ಟು ಬರ್ತದೆ? 10,000 ಆಗ್ತದೆ. 8 ಫಿಕ್ಸ್ಡ್ ಇದೆ ಅಲ್ಲ ನಿಮಗೆ. 5,000 ಸ್ಟೇಟ್ ಇನ್ಸೆಂಟಿವ್, 2,000 ಸೆಂಟ್ರಲ್, 2,000 1,000 8,000 ಫಿಕ್ಸ್ಡ್. ಅದರ ಮೇಲೆ ಎಷ್ಟು ಕೆಲಸ ಮಾಡ್ತಾರೆ ಅದರ ಮೇಲೆ ಇವರಿಗೆ ಬರ್ತದೆ. ಅದೆಷ್ಟು ಬರ್ತದೆ? ಇಮ್ಯುನೈಸೇಷನ್ ಇದೆಲ್ಲ ಹೆರಿಗೆ ಇದೆಲ್ಲ ಕೆಲವು ಐಟಮ್ಸ್ಗಳನ್ನು ಕೆಲವು ಐಟಮ್ಸ್ಗಳನ್ನು ಮೈನ್ ಐಟಮ್ಸ್ ಮುಂಚೆ ಇನ್ಸೆಂಟಿವ್ ಬರ್ತಾ ಇತ್ತು. ಸೆಷನ್ಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದು, ಆಮೇಲೆ ಸ್ಪೇಸಿಂಗ್ ಏನಾರು ಮಾಡಿದ್ರೆ 3 ವರ್ಷ ಮಕ್ಕಳು ಆಗ್ತಿದ್ದಾಗ ಏನಾದ್ರು ಸ್ಪೇಸಿಂಗ್ ಆಯ್ತು. ಈಗ ಎಷ್ಟು ಬರ್ತದೆ ಸರ್ ಅಂದಾಜು? ಹಿಂದೆ ಡಾಕ್ಟರ್ ಇಲ್ಲೇ ವಾಸ ಆಗಿರ್ತಾರೆ, ಕ್ವಾರ್ಟರ್ಸ್ ಅಲ್ಲೇ ಇರ್ತಿದ್ರು. ಅವಾಗ ನಮ್ಗೆ ಅನುಕೂಲತೆ ನೈಟ್ 12 ಗಂಟೆಗೆ ಬರಲಿ, 1 ಗಂಟೆಗೆ ಬರಲಿ, ಅವ್ರ ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ರು. ಯಾಕೆ ಚೇಂಜ್ ಆಯ್ತು? ವಾಸ ಇಲ್ಲೇ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಇದೆ. ಈಗ 10:30 ಆದ್ರೂ ಡಾಕ್ಟರ್ ಬರಲ್ಲ, ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ತುಂಬಾ ಎಲ್ಲ ಪ್ರಾಬ್ಲಮ್ ಇದೆ ಆಗಿದೆ. What's your time? 9 o'clock, no? It should be 9 only. ಸರ್, ಮಕ್ಕಳು ಬರುವಾಗ ಸ್ಕೂಲಿಗೆ ಬರೋ ಮಕ್ಕಳು ಬಂದಾಗ ಅವರ ತಂದೆಯವರು ಕೇಳಿದಾಗ ಲೇಟ್ ಅಂತ ಹೇಳಿದ್ರೆ, ಇದೇ ಡಾಕ್ಟರ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾವೇನು ಕಂಪ್ಯೂಟರ್ ಅಲ್ಲ, 10:30 ಆದ್ರೂ ಬಂದಿರ್ಲಿಲ್ಲ ಮಕ್ಕಳು. ಈಗ ಸ್ಕೂಲಿಗೆ ಬರೋ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡ್ಸಿ ಹೋಗ್ಲಿಕ್ಕೆ ಅಂತ ಹೇಳಿ. ಆದ್ರೆ ಮತ್ತಲ್ದೆ ಇನ್ನೊಂದು Understand? See, now one thing, at any cost, maybe there's some problem, but maximum by 9 o'clock it should be, and at your duty time you will just see. ರೋಗಿಗಳ ಹತ್ರ ಸರಿಯಾಗಿ ಬಿಹೇವ್ ಮಾಡ್ತಾ ಇಲ್ಲ, ತುಂಬಾ ಕಷ್ಟ ಮಾಡ್ತಿದ್ದಾರೆ, ಪ್ರಾಬ್ಲಮ್ ಮಾಡ್ತಿದ್ದಾರೆ ಸರ್. 100ಕ್ಕೆ 100 ಯಾರು ಸರಿ ಇಲ್ಲ, ನೀವು ಸರಿ ಇಲ್ಲ, ನಾವು ಸರಿ ಇಲ್ಲ. ಏನಕ್ಕೆ ನಾವು ಸರಿಪಡಿಸ್ಕೊಂಡು ಹೋಗುವ, ವೆರಿಬೇಡಿ ಮಾಡ್ತಾರೆ 5ರಲ್ಲಿ. ನೀವು ಹೇಳಿದ್ರೆ ಬೆಳಿಗ್ಗೆ 9 ಗಂಟೆ ಟೈಮ್ ಮುಂಚೆ ಬರಬೇಕು, ಸಂಜೆ ತನಕ ಇರಬೇಕು 5ರಲ್ಲಿ. ಮತ್ತು ಬಂದು ಚೆನ್ನಾಗಿ ಹೇಳ್ತು ಮಾತಾಡಿಕೊಂಡು ಹೋಗಬೇಕು. ಅದು ನೀನು ಹೇಳುವಾಗ ಕರೆಕ್ಟಾಗಿ ಹೇಳಿದ್ರೆ ಆಯ್ತಲ್ಲ 5ರಲ್ಲಿ. ನೈಟು ಒಂದು ನೀವು ರೈಟ್ ಟೈಮಲ್ಲಿ ಬನ್ನಿ, ಆ್ಯಂಡ್ ಯು ಬಿ ಗುಡ್ ಟು ಆಲ್. ದಟ್ ಇಸ್ ದ ಮೇನ್. ನಿಮ್ಮ ಔಷಧಕ್ಕಿಂತಲೂ ಕೂಡ ದ ವೇ ಆಫ್ ಟ್ರೀಟಿಂಗ್ ಆ್ಯಂಡ್ ವೇ ಆಫ್ ಟಾಕಿಂಗ್, ದಟ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಇದಕ್ಕೆ ಇವರು ದೇನ ಇಲ್ಲ ಅಂತ ಅಲ್ಲ ಸರ್. ಕೆಲವೊಂದ್ಸರಿ ಏನಾಗುತ್ತೆ, ನಾವು ನಾನೊಬ್ಬಳೇ ಇರ್ತೀನಿ, ಸ್ಟಾಫ್ನೆಸ್ ರಜೆ ಆಲ್ಮೋಸ್ಟ್ 2 months ಕೆಲವೊಂದ್ಸರಿ ರಜೆ ಹೋಗ್ತಾರೆ. ನಮ್ಮ ಇನ್ನೊಬ್ಬರು ಸ್ಟಾಫ್ ಬೇರೆ ಕಡೆ ವೆಕೇಶನ್ ಇರ್ತಾರೆ. ನಾನು ಮತ್ತು ಗ್ರೂಪ್ ಇಬ್ಬರೇ ಇದ್ದಾಗ ಎಲ್ಲರೂ ಆ ಪ್ರೆಷರಲ್ಲಿ ಕೆಲವೊಂದ್ಸರಿ ಅವ್ರಿಗೂ ಪೇಷನ್ಸ್ ಇರೋದು ಸರ್. 1 ಅವರಲ್ಲಿ ನಮಗೆ 50 ಜನ ನೋಡೋಕ್ಕಾಗಲ್ಲ. ನಾನು 4:15 ತನಕ ಇಲ್ಲೇ ಇರ್ತೀನಿ. ಅವರು ಪೇಷನ್ಸಿಂದ ಕುತ್ಕೊಂಡು ನೋಡ್ಬೋದು. ಒಂದು ಪೇಷಂಟ್ಸ್ ಎಮರ್ಜೆನ್ಸಿ ಅಟೆಂಡ್ ಮಾಡುವಾಗ 2-3 ಜನ ನನಗೂ ಮಾಡಿ ಒಬ್ಬರ ಮೇಲೆ ಒಬ್ಬರು ಬಿದ್ದರೆ, ನಾನು ಹ್ಯೂಮನ್ ಅಲ್ಲ ಸರ್, ಕೆಲವೊಂದ್ಸರಿ ರಿಯಾಕ್ಷನ್. ಸೊ ನಾನು ಹ್ಯೂಮನ್, ಅವರು ಹ್ಯೂಮನ್. ನನ್ನ ಇಲ್ಲಿ ಏನು ರಿಸೋರ್ಸಸ್ ಇದೆ ಅದರ 100% ನಾನು ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಸರ್. ನನ್ನ ಕೈಯಲ್ಲಿ ಆದಷ್ಟು ಯಾವುದೂ ಕೆಟ್ಟದೇನು ಮಾಡಿಲ್ಲ. ಅವರೇ ಅದೇನು ಹೇಳಿಲ್ಲ. ಕೆಲವೊಮ್ಮೆ ಬೇರೆ ಬೆಳಿಗ್ಗೆ ಏನಲ್ಲ, ಕ್ವಾರ್ಟರ್ಸ್ ಅಲ್ಲಿ ನೈಟ್ ಈಗ ವಿಷಯ ಅಂತ ಹೇಳಿದರೆ, ಈಗ ಕರೆಕ್ಟ್ ಆಲೋಚನೆ ಮಾಡಿ. ಈಗ ಪರಿಸ್ಥಿತಿಯಲ್ಲಿ ಈಗ 24/7 ಈಗ ಇಲ್ಲ. ಒಂದು
ಅದಕ್ಕಾಗಿ ಇಲ್ಲಿ ರಾತ್ರಿ ಡಾಕ್ಟರ್ ಕೂಡ ಇಲ್ಲ. ಹೇಳಿದ ರೀತಿ ನಾವು ಹೋಗಿ ಬೆಂಗಳೂರು ಚರ್ಚೆ ಮಾಡಿ ಇದನ್ನು 24/7 ಇಂದಿನ ರೀತಿ ಮಾಡಬೇಕಂತ ಆದೇಶ ಮಾಡಿದಾಗ ಆಗ ಇನ್ನೊಂದು ಡಾಕ್ಟರ್ ಮತ್ತು 24 hours ಬೇಕಾದ ನರ್ಸ್ ಸಿಗ್ತಾರೆ. ಅದಾಗ ನಾವು ಚರ್ಚೆ ಮಾಡ್ಕೊಡಿ ಸರ್. ಈಗೇನಿದೆ ಅಂತ ಹೇಳಿದರೆ ನೀವೆಲ್ಲ ಊರಿನವರು ಈ PSCಗೆ ಇಲ್ಲಿ ಕೆಲಸ ಮಾಡುವವರಿಗೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕು ಇದರಲ್ಲಿ. ಸೊ ಇದು ನಿಮ್ಮದೇ ಒಂದು PSC ಅಂತ ನಿಮಗೆಲ್ಲರಿಗೂ ಕೂಡ ಭಾವನೆ ಬರಬೇಕು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನ ತಂಗಿಯ ತಮ್ಮನ ಸ್ವಲ್ಪ ಹೆಚ್ಚಿನ ಮದುವೆಗೆ ಚೆನ್ನಾಗಿ ಬುದ್ಧಿ ಇರ್ತೀವಿ, ಅದೇ ರೀತಿ ಸ್ವಲ್ಪ ಲೇಟ್ ಬಂದು ಸ್ವಲ್ಪ ಬೇಗ ಬನ್ನಿ ಅಂತೇಳಿ ಒಂದು ಉತ್ತಮವಾದ ಮಾಡಬೇಕು. ಬರುವಂಥ ವೈದ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಒಂದು ಕಾನ್ಫಿಡೆನ್ಸ್ ಮತ್ತು ಆತ್ಮವಿಶ್ವಾಸ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಇಲ್ಲದೆ ಇವರು ಯಾರು ಟೆನ್ಷನ್ ಇರ್ತಾರೆ, ಭಯದಿಂದ ಇರ್ತಾರೆ. ನಾಳೆ ಬಂದು ಯಾರಿಗೇನು ಕೋಪ ಬರ್ತಾರೆ, ಇನ್ನೊಬ್ಬ ಯಾರು ಬೊಬ್ಬೆ ಆಗ್ತಾನೆ, ಇನ್ನು ಯಾರು ಬೊಬ್ಬೆ ಆಗ್ತಾನೆ ಅಂತ ಹೇಳಿ ಬೆಳಿಗ್ಗೆ ಬರುವಾಗಲೇ ಭಯದಿಂದ ಬರುವುದು, ಸಂಜೆ ಹೋಗುವಾಗಲೇ ಭಯದಿಂದ ಹೋಗುದಂತ ಹೇಳಿ ಎಷ್ಟು ದಿವಸ ಭಯದಿಂದ ಅವ್ರು ಹೇಳಲ್ಲಪ್ಪ. ನಾನು ಅವ್ರ ವಿಷಯ ಹೇಳಿದಲ್ಲ, ನಿಮ್ಮ ವಿಷಯ ನಾನು ನಿಮ್ಮ ವಿಷಯ ಹೇಳಿದಲ್ಲ, ಇವರ ವಿಷಯ ನಾನು ಹೇಳಿದಲ್ಲ. ನಾನು ಜನರಲ್ ಓವರಾಲ್ ಆಗಿ ಎಲ್ಲ PSC ವಾತಾವರಣ ಯಾವ ರೀತಿಯಿಂದ ಇರಬೇಕಂತ ನಾನು ಹೇಳುವಂಥದ್ದು. ಬೆಳಿಗ್ಗೆ ಯಾರೇ ಒಬ್ಬ ನರ್ಸ್ ಸ್ಟಾಫು DHO ಯಾರೊಬ್ಬ ಇರಲಿ, ಅವನು ಬರುವಾಗ ಧೈರ್ಯ ಆತ್ಮವಿಶ್ವಾಸದಿಂದ ಎಲ್ಲ ಊರೊಪ್ಪಿಗೆ ಬರಬೇಕು. ಸಂತೋಷ ಸಂಧಿ ಹೋಗುವಂಥ ವಾತಾವರಣ, ಆ ಒಂದು ವಾತಾವರಣ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಆಗೋದು ನಿಮಗೆ ಊರವ್ರಿಗಿದೆ ಇದರಲ್ಲಿ. ಸೊ ಈಗ ಅಲ್ಲಿ ಏನಾಗ್ತದೆ, ಒಮ್ಮೆಲೆ ಬಂದು ಪ್ರೆಷರ್ ಮಾಡೋದ್ರಿಂದ ಹೆಚ್ಚು ಇದಾಗ್ತದೆ. ಅದನ್ನು ಬಂದವರು ಕೂಡ ಟೋಕನ್ ಸಿಸ್ಟಮಲ್ಲಿ ಇಲ್ಲಿ ಅವರು ಟೋಕನ್ ಒಳಗೆ ಜನ ಇಲ್ಲ. 3,000 ಕೆಲಸ ಮಾಡಿದ್ರೆ ನೀವು ಅಷ್ಟು ಜಾಸ್ತಿ ಫುಲ್ ಕೆಲಸ ಮಾಡಿದ್ರೆ ಅಂದ್ರೆ ಒಂದು ಇನ್ಸೆಂಟ್ ಎಷ್ಟು ಅದು ಸಿಮ್ ಪ್ಯಾಕ್ ಅಂತ ಮಾಡ್ತಿರ್ತಾರಲ್ಲ ಸರ್, ಅದೇ ಎಂಟ್ರಿ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಜಾಸ್ತಿ ಇನ್ಸೆಂಟಿವ್ ನೀವು ಎಲ್ಲರಿಗೂ ಬರಲ್ಲ. ಇವರಿಗೆ 8,000 ಇವರಿಗೆ ಫಿಕ್ಸ್. ಅದು ಕೂಡ ಸ್ಟೇಟ್ ಗೌರ್ಮೆಂಟ್ ಕೊಟ್ಟ ಕಾರಣ. ಇಲ್ಲ ಮುಂಚೆ ₹200 ಇದ್ದದ್ದು ಸ್ಟಾರ್ಟಿಂಗ್, ಮತ್ತೆ ಇನ್ಸೆಂಟಿವ್ಸ್ ಇದ್ದು ಒಬ್ಬರಿಗೆ 2,000 3,000. ನಾನು ಫಸ್ಟ್ ಹೆಲ್ತ್ ಮಿನಿಸ್ಟರ್ ಆದಾಗ ಈಕ್ವಲ್ ಇನ್ಸೆಂಟಿವ್ಸ್ ಮಾಡಿದೆ. ಅವರು 1,000 ಬಂದು ನಾವು 1,000 ಹಾಗೆ ಒಂದೊಂದು 4 ಬಂತು. ಮತ್ತೆ ಸ್ಟೇಟ್ ಗೌರ್ಮೆಂಟ್ ಉಂಟಲ್ಲ 5,000 ಸ್ಟೇಟ್ ಗೌರ್ಮೆಂಟ್ ಇವರಿಗೆ ಮಾಡಿದೆ, 2,000 ಸೆಂಟ್ರಲ್ ಇದೆ, ಮತ್ತೊಂದು 1,000, 8,000 ಫಿಕ್ಸ್ ಇದೆ. ಮತ್ತೆ ಅದರ ಮೇಲೆ ಎಷ್ಟು ಮನೆಗೆ ಹೋಗಿ ಎಷ್ಟು ಹೆರಿಗೆಗೆ ತರ್ತಾರೆ, ಅವರ ಒಬ್ಬರ ಮೇಲೆ ಎಷ್ಟು ಒಳ್ಳೆ ದುಡ್ಡಿದೆ. ಒಂದು ಹೆರಿಗೆ ಆದರೆ ಎಷ್ಟು ₹200. ಮಾಡ್ತಿದ್ರೆ ₹800. What is the ABS ಮೇಡಮ್ grant for you? ABR Untied fund ಎಷ್ಟು ಬರ್ತದೆ? ಅಲ್ಲಪ್ಪ, ಇವರು ಡ್ರಾಯಿಂಗ್ ಅದೇ ಇವರಲ್ಲ ಡ್ರಾಯಿಂಗ್ how much you get? ಲಾಸ್ಟ್ ಟೈಮ್ ಸರ್ 43,000 ಆಯುಷ್ಮಾನ್ ಭಾರತ್ ಫಂಡ್ ಇಲ್ಲಿ ಆಗ್ತದೆ, ಹೇಗೆ ಆಗ್ತದೆ? ಇಲ್ಲಿ ಅಡ್ಮಿಟ್ ಆದವ್ರದ್ದು ಮತ್ತೆ ಇಲ್ಲಿಂದ ಅಲ್ಲಿಗೆ ಅಡ್ಮಿಟ್ ಆದಂತ ಇಲ್ಲ ಅಡ್ಮಿಟ್ ಆದವ್ರದ್ದು ಯಾವ್ದಕ್ಕೆ ಅಡ್ಮಿಟ್ ಆಗ್ತದೆ? ಡೇ ಕೇರ್ ಅಡ್ಮಿಟ್ ಮಾಡ್ತಾರೆ. ABS ಕೇಳಿ ಬರ್ತದೆ, ಫೀವರ್ ಎಷ್ಟು ಬರ್ತದೆ? ಪರ್ ಮಂತ್ 20 ಆಗುತ್ತೆ. 20,000 ಜನರೇಟ್ ಆಗುತ್ತೆ. ಸೊ ಏನು ಮಾಡ್ತೀರಾ ನೀವು? ಅದು ಡ್ರಗ್ಸಿಗೆ ಯೂಸ್ ಮಾಡ್ತೀವಿ. ಮತ್ತೇನಾದ್ರು ಮೇಂಟೆನೆನ್ಸ್ ಏನಾದ್ರು ಇದ್ರೆ ಅದರಲ್ಲಿ ಮಾಡ್ತೀವಿ ಸರ್. ಅದರೊಳಗೆ 30% ಸ್ಟಾಫಿಗೆ ಮಾಡಬೇಕು ಸರ್, 70% ನಾವೇ ಮಾಡಿದಲ್ಲ, ಎಲ್ಲರೂ ಸ್ಟಾಫ್ ಕೆಲಸ ಮಾಡಬೇಕಲ್ಲ. ಸೊ ಅದೇ 70% ಹಾಸ್ಪಿಟಲ್, 30% ಸ್ಟಾಫ್. ಅದರಲ್ಲಿ ಡಾಕ್ಟರ್ಗೆ ಎಷ್ಟು, ನರ್ಸ್ಗಳಿಗೆ ಎಷ್ಟು ಬೇಕಂದ್ರೆ ಅವ್ರಿಗೆ ಇನ್ಸೆಂಟಿವ್ ಸಿಗ್ಬೇಕಂತ ಹೇಳಿ ನಾನೇ ಮಾಡಿದ ಸ್ಕೀಮ್ ಅದು. ಇವರಂಗೆ PM ಮಾಡೋದು. ಆಮೇಲೆ ವೆರಿ ಬೆಸ್ಟ್ ಡಾಕ್ಟರ್ ಅಂತ ಹೇಳಿದ್ರೆ ಮಾಡ್ತೀವಿ, ಹುಡುಕಿದ್ರೆ ಸಿಗ್ಲಿಕ್ಕಿಲ್ಲ. ನಿಮ್ಮ ಇದ್ದೇನೆ ಆಗುಂಬೆ ಇದೆ ಈಗ ಮುಂದೆ ಆಗುಂಬೆಯಲ್ಲಿ 15 years ವರ್ಕ್ ಮಾಡಿ ಈಗ ಹುಚ್ಚತ್ಪೇಟೆ ಅಂತ ತೀರ್ಥಹಳ್ಳಿ ಆಗ್ಬೋದು. ಮುಂಚಿನ ಕಟ್ಟೆ ಇಲ್ಲಿಂದ ಎಷ್ಟು ದೂರ ಇದೆ? ತೀರ್ಥಹಳ್ಳಿಯಿಂದ 30 minutes. ಇಲ್ಲಿಂದ ಎಷ್ಟು? ಇಲ್ಲಿಂದ ಇವರು 45 ಅಲ್ಲಿಂದ. ಸರ್ ಅಲ್ಲ, ಇವರು ಬೆಸ್ಟ್ ಅಂತ ಹೇಳ್ತೀರಿ, ನೈಟ್ ಇಲ್ಲಿ ಕ್ವಾರ್ಟರ್ಸ್ ಕೊಟ್ಟು ಬಿಡು ಅವರಿಗೆ. ಇಲ್ಲಿ
ಎಲ್ಲ ನೆಗರೋಳಿ ಗ್ರಾಮಸ್ಥರ ಮನೆಯನ್ನು ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಕರೆಗೆ ಹೋಗೋದು ಬಂದು ಇವತ್ತು ನಮ್ಮೊಂದಿಗೆ ತುಂಬ ಹೊತ್ತು ಕಳೆದಿದ್ದಾರೆ. ನಮ್ಮ ಸಮಸ್ಯೆಗಳನ್ನು ಕೂಡ ಅವರಿಗೆ ನಾವು ಹೇಳ್ಕೊಂಡಿದ್ದೀವಿ. ಆ ಸಮಸ್ಯೆಗಳಿಗೆಲ್ಲದಕ್ಕೂ ಪರಿಹಾರ ಕೊಡ್ತಾರೆ ಅಂತಕ್ಕಂಥ ಅಚಲವಾದ ನಂಬಿಕೆ ನಮಗಿದೆ. ಊರಿನ ಪರವಾಗಿ ಆ ದಕ್ಷತೆ ಎಷ್ಟೊತ್ತಿಗಿದೆ 5 ಬ್ರ್ಯಾಂಡ್ ಹಾಗಾಗಿ ಅವರಿಗೆ ಊರಿನ ನಾವು ಒಂದು 5 ಸ್ಟಾರ್. ಥ್ಯಾಂಕ್ ಯು. ಓಕೆ, ಡೋಂಟ್ ವರಿ ಡಾಕ್ಟರ್. So make this as a model PSC. ಎಲ್ಲ ಆಶಾ ಕಾರ್ಯಕರ್ತರ ನರ್ಸ್ ಯುನೈಟೆಡ್ ಊರವರೆಲ್ಲ ಕರೆಸಿ ಆಗಿಂದ ಮನ್ಸಿನ ಮೀಟಿಂಗ್ ಮಾಡೋದು, ಚರ್ಚೆ ಮಾಡೋದು, ಜನಕ್ಕೆ ಆಗ ಅವ್ರು ಕೂಡ ಒಂದು ಹೆಲ್ಪ್ ಮಾಡ್ತಾರೆ. ಒಂದು ದೇಳಿಗೆ ಐಡಿಯಾ ಹಾಗೆ ಮಾಡು, ಹೀಗೆ ಮಾಡು, ಅಥವಾ ಒಂದು ಗ್ಯಾದರಿಂಗ್ ಮಾಡುವ, ಊರ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಮಾಡುವ, ಈ ರೀತಿ ಒನ್ ಟು ಒನ್ ಕನೆಕ್ಷನ್ ಅದು ಹೋಗ್ತಾ ಹೋಗ್ತದೆ. So that capacity and that power you should have to manage everyone. As a lot of things will change. Thanks. ನನ್ನ ಕಾಲೇಜ್ ಮೇಟ್ ನಮ್ಮದು ಚೇತನ ಅವರು. ನಿಮ್ಮ ಎಲ್ಲಿಂದ ಇಬ್ಬರಲ್ಲ, ನೀನು ಮತ್ತೆ ಸರಿ ಇದ್ದಲ್ಲ, ಮತ್ತೆ ಏನೋ ಬೇರೆ ಯಾರಿದ್ರು ಅಲ್ಲ ಅಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಂದ ಜೂನಿಯರ್ ಏನು ಹೆಸರು? ಒಂದು ಇಂಜೆಕ್ಷನ್ ಕೊಡ್ರಿ ನನಗೆ. ಬೇಡ ಅನುಭವ ಇದೆ ಅಲ್ವಾ? ಈಗ ರಿಟೈರ್ಡ್ ಆಗಿ ಮನೇಲಿದ್ದೀರಾ? ನಿಮ್ಮ ಕೆಲಸಕ್ಕೆ ಹೋಗೋದಿಲ್ಲ ಮತ್ತೇನು ಹೇಳಿದೆ? ನೀವೆಲ್ಲ ಊರವ್ರು ಸೇರಿ ಅದೊಂದು 10,000 ಫಿಕ್ಸ್ ಮಾಡಿ ಅವನೊಂದು ಇಲ್ಲಿ ವೈರಿ ಟೋಕನ್ ಕೊಡಲಿಕ್ಕೆ ಒಂದು ಹೆಲ್ಪ್ ಮಾಡಲಿಕ್ಕೆಲ್ಲ ಇವರು ಶ್ರೀಮಂತ ನೀವೆಲ್ಲ ಇದ್ದೀರಲ್ಲ, ಅಂದರೆ ನೀವೊಂದು ಒಬ್ಬರಲ್ಲ, ನೀವೊಂದು 10 ಜನ ಸೇರಿದ್ರೆ ಸುದ್ದು ಇದು ಕೊಡೋದು ಸಿಸ್ಟಮ್ ಮಾಡೋದು ತುಂಬ ಉಪಕಾರ ಆಗ್ತದೆ. ಸಮಥಿಂಗ್ ಎಲ್ಲ ಗೈಡೆನ್ಸ್ ಕೊಡ್ಬೋದು, ಇನ್ನೊಂದು ಕೊಡ್ಬೋದು. ಆತಂದ್ರೆ ನೀವಂತಲ್ಲ ಒಂದು 10 to 20 ಮಂತ್ಲಿ 500 ಕೊಟ್ಟರು ಸಾಕು. 20 ಜನ ಅಲ್ಲ, 20 ಜನ ಹೇಗೂ ಸಿಗ್ತದೆ ಆ ಎಂಡಿಂದ ತನಕ. ಅದೊಂದು ಲಿಸ್ಟ್ ಮಾಡಿ ಇಂಥವ್ರನ್ನು ಇದು ಮಾಡಿದರೆ ಇದಕ್ಕೆ ಇವತ್ತು ಬೆಳಿಗ್ಗೆ ಬಂದು ಅದಕ್ಕೆ ಇದನ್ನು 9 ಗಂಟೆ ಬಂದು ಲಾಕ್ ಎಲ್ಲ ಓಪನ್ ಮಾಡಿ ಬಂದವರೆಲ್ಲ ಕೂತ್ಕೊಳಿಸಿ ಫಸ್ಟ್ ಟೋಕನ್ ಕೊಟ್ಟರೆ ಆ ಟೋಕನ್ ಪ್ರಕಾರ ಡಾಕ್ಟರ್ ನೋಡಿಕೊಂಡು ಹೋದಾಗ ಈ ರಶ್ ಆಗಲಿಕ್ಕಿಲ್ಲ, ಇದು ಆಗಲಿಕ್ಕಿಲ್ಲ, ಸಮ್ ಟೈಮ್ ಅಸಿಸ್ಟೆನ್ಸ್ ಮಾಡಬೇಕು. ಹಾಗೆ ನೋಡಿ ಒಂದು ನಂಬರ್ ಕೊಟ್ಟು ಸರ್, ಏನಾದ್ರು ಡ್ರೆಸ್ಸಿಂಗ್ ಇದ್ರೆ ಹೋಗಿ ಮಾಡ್ತಿದ್ದೀನಿ ಸರ್. ಮತ್ತೆ ಮನೆಗೆ ಹೋಗಿ ಮಾಡ್ತಿದ್ದೀನಿ. ಬಟ್ ಫ್ರೀ ಸರ್ವಿಸ್ ಆಗುದಿಲ್ಲ. ಕೈ ಎತ್ತಿ ಕೊಟ್ಟು ವಾಟ್ ಐ ಆಮ್ ಟೆಲಿಂಗ್, ನೀವು ಒಂದು 20 ಜನರನ್ನು ಆಯ್ಕೆ ಮಾಡಬೇಕು. 20 ಜನ ಅಂತ ಹೇಳಿದ್ರೆ ಮಂತ್ಲಿ ಫೈನ್ ಮಾಡಿ ಒಂದು ಏನು ತೆಗೆದುಕೊಳ್ಳಲ್ಲ ಆ ಫೈನ್ 20 ಮೆಂಬರ್ಸ್ ಅದು ಮಂತ್ಲಿ ಆಗುವಾಗ 10,000 ಆಗ್ತದೆ. ಅಥವಾ 12 ಜನ ಒಂದೊಂದು ತಿಂಗಳದಂತ ಮಾಡಿ ಕೊಟ್ಟರೆ ಇಡೀ ನಿಮ್ಮ PSC ಕಂಪ್ಲೀಟ್ ಕ್ಲೀನ್ನೆಸ್ ಅದು ಇದು ಬಂದವ್ರು ನೋಡಿಕೊಂಡು ಸಿಸ್ಟಮೇ ಚೇಂಜ್ ಆಗಿಬಿಡ್ತಾರೆ ಇಲ್ಲಿದ್ದು. ಸೊ ದಿಸ್ ಟೈಪ್ ಆಫ್ ಸಣ್ಣ ಪಟ್ಟ ಒಂದು ಹೆಲ್ಪ್ ನೀವೆಲ್ಲ ಮಾಡಬೇಕು. ಎಸ್, ಓಕೆ, ಥ್ಯಾಂಕ್ ಯು. ಸೇರ್ಬೇಕು ನೆಕ್ಸ್ಟ್ ಮಂತ್. ಹೌದಾ? ನಮ್ದು ಒಳ್ಳೆ ಕಾರ್ಯಕರ್ತರು ಅಜಿತ್. ಥ್ಯಾಂಕ್ ಯು. ನವಲೇಶ್ ಪೂರ್ಣ ಬನ್ನಿ. ಒಂದು ಮೀಟಿಂಗ್ ಬರ್ತೀರಲ್ಲ, ಒಂದು ಮೀಟಿಂಗ್ ಮಾಡಿ ಬ್ಯೂಟಿಫುಲ್ ಎಲ್ಲ ಇದೆಯಾ? ಗುಡ್, ಯು ಹ್ಯಾವ್ ಟು ಬಿ ಅ ಡಾಕ್ಟರ್. ಹಲೋ, ಓಕೆ, ಗುಡ್, ಥ್ಯಾಂಕ್ ಯು. ಏನೋ ಎಷ್ಟೆಲ್ಲ ಕಲಿತೀಯಾ? 7th ಎಲ್ಲ ಡಾಕ್ಟರ್ ಆಗಬೇಕು ಇಲ್ಲಿ. ಹಲೋ ಸರಿಪಾ. ಓಕೆ ಆಲ್ ವಿಡಿಯೋಸ್ ಹಿಯರ್. ಹಾಂ